ಪ್ರದೀಪ್ ಈಶ್ವರ್ ಅವರು ಸರ್ ಮೇಲೆ ಆರೋಪ ಮಾಡಿರುವಂಥ ಇವತ್ತು ಭಾಳ ವಿಜಯಪುರದ ಕೋತಿ ಅಂತ ಕರೆದಿರುವಂಥ ಸರ್. ನೋಡಿರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅಲ್ಲಿ ಕೇಳೋರಲ್ಲಿ ಅಲ್ಲಿ ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳ್ಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ಸರ್ ಚುನಾವಣೆ ಬಗ್ಗೆ ಹೇಳಿ ಸರ್. ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. JCB ಪಕ್ಷ ಎಲ್ಲಿಗೆ ಬಂತು ನೋಡೋಣ, ನಾಟ್ ಸಮಯ ಐತಿ, ಗಡಬಡಿ ಮಾಡಬೇಡ್ರಿ. ಎಲ್ಲ ಒಳ್ಳೇದಾಗ್ತದೆ ಸರ್. BJP ಸೇರ್ಪಡೆ ಬಗ್ಗೆ ಏನಾದರೂ ಚಿಂತನೆ ಸರ್? ಯಾರಾದರೂ ನಾನು ಯಾರನ್ನೂ ಭೇಟಿ ಆಗೋದಿಲ್ಲ. BJP ಸೇರ್ಬೇಕಂತೇಳಿ ಯಾರ್ದು ಕೈಕಾಲು ಹಿಡಿದಿಲ್ಲ. ನನ್ನ ಇದರಲ್ಲಿ ನಾನು ಇರ್ತೇನೆ. ಯಾರಿಗೆ ಏನು ಅವಶ್ಯ ಬೀಳ್ತೈತೆ ಅವಾಗ ಕರೀತಾರೆ. ಈಗ ನಮ್ಮ ಪಕ್ಷ ಅಂತೂ ಕಟ್ಟೋದಂತ ಹೇಳಿವಲ್ಲ ಸರ್. ಉಪಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಸರ್, ಇಲ್ಲೂ ಪ್ರಚಾರಕ್ಕೆ ಯಾರು ನೋಡೋಣ. ಅದು ಏನೇನು ಆಹ್ವಾನ ಅಭ್ಯರ್ಥಿಗಳು ಕೊಡ್ಲಾಕತ್ತಾರ. ನಾನು ಎಲ್ಲ ಅಲ್ಲಿ ಕಾರ್ಯಕರ್ತರು ಚರ್ಚೆ ಮಾಡಿ ನಮಗೆ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು. ಭ್ರಷ್ಟ ಕಾಂಗ್ರೆಸ್ಸು, ಸಾಬರ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು ಅಷ್ಟೇ. ಇದು ಪಾಕಿಸ್ತಾನದಾಗಿನ ಒಂದು ಗೌರ್ಮೆಂಟ್ ಇದ್ದಂಗೆ ಐತೆ ನಮ್ಮ ಸಿದ್ದರಾಮಯ್ಯ. ಮನೆ ಬಜೆಟ್ ಓದಿರಲಿ ನೀವು. ಎಲ್ಲ ಅವರಿಗೆ ಅವ್ರ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, ಅಲ್ಲಿಂದ ಎಲ್ಲ PSI ಇದು ಮುಸ್ಲಿಮರಿಗೆ ಟ್ರೈನಿಂಗ್ ಕೊಡ್ತಾ ಅಂತ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, 100 CBSE ಸ್ಕೂಲ್ ಮಾಡ್ತಾ ಇರುತ್ತೆ, ಉರ್ದು ಶಾಲೆಗೆ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥ ಬಜೆಟ್ ಆಯಿತು. ಪಾಕಿಸ್ತಾನದಾಗೂ ಸಹಿತ ಇಟ್ಟು ಕೊಟ್ಟಿರಲಿಕ್ಕಿಲ್ಲ. ಇದು ದುರಂತ. ಇದು ಇಂಥ ಮುಖ್ಯಮಂತ್ರಿ ಆಗಿದ್ದು, ಇಂಥ ಸರ್ಕಾರ ಇದ್ದಿದ್ದು. ಈ ಸರ್ಕಾರ ಹೋಗ್ಬೇಕಾಯ್ತು ಕರ್ನಾಟಕದಾಗ. ಈ ಸರ್ಕಾರ ಹೋದ್ಮ್ಯಾಗ ಭ್ರಷ್ಟ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಯಾವನೂ ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿಂದ? ಅದಕ್ಕೆ JCB ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ BJP ಅವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗಲೇ ರಾಜ್ಯ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು BJPಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ, ಕೆಲವೊಂದು ಇಟ್ಟು ದುಡ್ಡು ಮಾಡ್ಯಾರ. ಏನಾರು ಮಾಡಿ ತನ್ನ ಮಗನ್ನ ರಾಜಕೀಯ ಬ್ಲ್ಯಾಕ್ ಮೇಲ್ ಇದು. ಅವರು 50 ವರ್ಷದ ರಾಜಕೀಯ ಏನು ಯಡಿಯೂರಪ್ಪಂದು ಮಾಡ್ಲಾಕತ್ತಾರಲ್ಲ, ಕೇಂದ್ರ ಹೈಕಮಾಂಡಿಗೆ ಬ್ಲ್ಯಾಕ್